ಏಪ್ರಿಲ್ 11, 2025 ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವಂತಹ ಕೆಎನ್ಎನ್ ಮಾರ್ಕೆಟ್ ಮಂಡಿಯ ಮಾಲೀಕರಾದ ಕೆಎನ್ ಪ್ರಕಾಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಣ್ಣ, ಇವತ್ತು ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಇವತ್ತು ಜ್ಯೂಸ್ ಟೊಮೊಟೊ ನಾಟಿ ಬಂದು 60-65 ಆಗಿದೆ. ಸುಮಾರಾಗಿರೋದು 120 ರಿಂದ 150 ರೂಪಾಯಿವರೆಗೂ ಆಗಿದೆ. ಫಸ್ಟ್ ಕ್ವಾಲಿಟಿ ಮಾಲ್ 170 ರಿಂದ 200 ರೂಪಾಯಿ ರೇಂಜ್ ಆಗಿದೆ. ನಾಟಿ 150 ರೂಪಾಯಿ, 155 ರೂಪಾಯಿ, 160 ರೂಪಾಯಿ, 155 ರೂಪಾಯಿ, 170 ರೂಪಾಯಿ, 175 ರೂಪಾಯಿ, 180 ರೂಪಾಯಿ, 185 ರೂಪಾಯಿ. ಸೀಡ್ ಬಂದ್ಬಿಟ್ಟು 70 ರೂಪಾಯಿ ಜ್ಯೂಸ್ ಆಗಿದೆ. ಅದ್ರ ಮೇಲೆ ಇರೋದೆಲ್ಲ 100, 110, 20, 30 ಆಗಿದೆ. ಟಾಪ್ ಕ್ವಾಲಿಟಿ ಬಂದು 270 ರೂಪಾಯಿ ಆಗಿದೆ. ಸೀಡ್ ಮಾರ್ಕೆಟ್ ಅಲ್ಲಿ ಟಾಪ್ ಆಗಿತ್ತು, ದಪ್ಪ ಇತ್ತು, ಮಾಲು ಕಲರ್ ಇತ್ತು, ಹಂಗಾಗಿ ಅದು 270 ರೂಪಾಯಿ ರೇಟ್ ಹೋಗಿದೆ. 165, 70 ರೂಪಾಯಿ, 75 ರೂಪಾಯಿ, 80 ರೂಪಾಯಿ, 190 ರೂಪಾಯಿ, 200 ರೂಪಾಯಿ, 205 ರೂಪಾಯಿ, 10 ರೂಪಾಯಿ, 215 ರೂಪಾಯಿ, 20 ರೂಪಾಯಿ, 225, 30 ರೂಪಾಯಿ, 235, 40 ರೂಪಾಯಿ, 50 ರೂಪಾಯಿ, 255, 60 ರೂಪಾಯಿ, 265, 70 ರೂಪಾಯಿ, 270, 70 ರೂಪಾಯಿ, 270, 70 ರೂಪಾಯಿ. ಟೊಮಾಟೊ ದರಗಳು ಸ್ವಲ್ಪ ಚೇತರಿಕೆ ಕಾಣುತ್ತಾ, ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ರೈತರು ಈಗೇನು ಬೆಳೆಗಳಿದ್ದಾವೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆರೈಕೆ ಮಾಡಿ, ಬೆಳೆಗಳು ಸಿಗಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೀವು ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ, ನಿಮ್ಗೂ ಅನುಕೂಲ ಆಗುತ್ತೆ, ಬೇರೆ ರೈತರಿಗೂ ಅನುಕೂಲ ಆಗ್ಲಿ. ಜೊತೆಗೆ ಏನಂದ್ರೆ ಇದ್ರಲ್ಲಿ ಇರ್ತಕ್ಕಂತ ಮಾಹಿತಿ ರೈತರಿಗೆ ಹಂಚ್ಕೊಂಡಾಗ ಒಂದು ಚೂರು ರೈತರಿಗೆ ಅನುಕೂಲ ಆಗುತ್ತೆ. ನಾವು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ರೈತರ ಪರವಾಗಿ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು. ಮತ್ತೆ ನೀವೇನು ನ್ಯೂಸ್ ಚಾನೆಲ್ ನೋಡ್ತಾ ಇದ್ರಿ, ದಯವಿಟ್ಟು ಡಿಡಿ ಚಂದನ ಚಾನೆಲ್ ನ ವೀಕ್ಷಣೆ ಮಾಡಿ. ಯಾಕಂತಂದ್ರೆ ಒಳ್ಳೆ ಸಮಗ್ರ ನ್ಯೂಸ್ ಕೊಡ್ತಾರೆ ಅವರು. ಒಳ್ಳೆ ನ್ಯೂಸ್ ರೈತರ ಪರವಾಗಿ ಆಗ್ಬೋದು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ವಿದೇಶ ನ್ಯೂಸ್ ಸಹ ಬರ್ತೈತೆ. ಅದರಲ್ಲಿ ಯಾವುದೇ ರೀತಿಯಾದಂತ ಕೆಟ್ಟ ಇದು ಇರೋದಿಲ್ಲ, ಬೇರೆ ಚಾನೆಲ್ ತರ ಇರೋದಿಲ್ಲ. ಅದ್ರ ಜೊತೆಗೆ ಏನ್ ವಿಶೇಷವಾಗಿ ರೈತರ ಬಗ್ಗೆ ಕೃಷಿ ನ್ಯೂಸ್ ಅಂತ ಬರ್ತೈತೆ, ಅದು ವಾರದಲ್ಲಿ 1-2 ಸರಿ 3 ಸರಿ ಹಾಕ್ತಾ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ನಾನು ಟೈಮ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕೊಡ್ತಾರೆ. ಅದ್ರಲ್ಲಿ ಕೃಷಿ ಬಗ್ಗೆ ಏನೇನ್ ಮಾಹಿತಿ ಬೇಕು, ಯಾವ ತರ ನಾವು ಕೃಷಿ ಪದ್ಧತಿನ ಅಳವಡಿಸ್ಕೋಬೇಕಂತಕ್ಕಂಥದನ್ನ ಅದ್ರಲ್ಲಿ ಕೊಡ್ತಾರೆ. ಅದ್ರ ಟೈಮ್ ನಾನು ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಹಂಚ್ಕೊಂತೀನಿ. ನೀವು ಡಿಡಿ ಚಂದನ ನ್ಯೂಸ್ ನೋಡಿ, ರೈತರಿಗೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟು ಹಂಚ್ಕೊಂಡಿದ್ದೀನಿ. ನಮಸ್ಕಾರ.